ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ 20,000 ರೂಪಾಯಿಗಿನ ಒಳಗಡೆ ಬೆಸ್ಟ್ ಸ್ಮಾರ್ಟ್ಫೋನ್ ಯಾವುದೆಲ್ಲ ಇದೆ ಅಂತ ಕೇಳಿದ್ರು ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ. ಸೊ ಅವರಿಗೆ ಈ ಒಂದು ಸ್ಪೆಷಲ್ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ನನಗೆ ಇಷ್ಟ ಆಗಿರೋ ಫೋನ್ಸು ಅಕಾರ್ಡಿಂಗ್ ಟು ಸ್ಪೆಸಿಫಿಕೇಷನ್ಸು, ಕ್ಯಾಮರಾ, ಬ್ಯಾಟ್ರಿ, ಪರ್ಫಾರ್ಮೆನ್ಸು, ಸೊ ಇದಕ್ಕೆಲ್ಲ ಕಂಪೇರ್ ಮಾಡಿಕೊಂಡು 20,000 ರೂಪಾಯಿ ಒಳಗಡೆ ನನಗೆ ಅನ್ನಿಸ್ದಾಗೆ ಬೆಸ್ಟ್ ಸ್ಮಾರ್ಟ್ಫೋನ್ ಯಾವುದು ಅಂತ ತಿಳಿಸ್ತೀನಿ. ಮತ್ತು ಒಂದು ಸ್ಮಾರ್ಟ್ಫೋನ್ ಹೆಸರು ಹೇಳ್ತೀನಲ್ವಾ, ಸೊ ಅದು ಯಾಕೆ ನನಗೆ ಇಷ್ಟ ಆಯಿತು ಅಂತಲೂ ಹೇಳ್ತೀನಿ. ಸೊ ಇದನ್ನೆಲ್ಲ ನೋಡಿಕೊಂಡು ಈ ಲಿಸ್ಟಲ್ಲಿರುವ ಯಾವುದಾದ್ರೂ ಒಂದು ಸ್ಮಾರ್ಟ್ಫೋನನ್ನು ನೀವು ಪಿಕ್ ಮಾಡ್ಕೊಬೋದು, ಓಕೆನಾ. ಸೊ ಇದರಲ್ಲಿ ಫಸ್ಟ್ ಸ್ಮಾರ್ಟ್ಫೋನ್ ಯಾವುದಂತ ನೋಡಿದ್ರೆ ರೆಡ್ಮಿ ನೋಟ್ 10 Pro Max. ಓಕೆ, ಸೊ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ 6.7 ಇಂಚ್ನ ಫುಲ್ HD ಪ್ಲಸ್ ಸೂಪರ್ AMOLED ಡಿಸ್ಪ್ಲೇನ ಕೊಡ್ತಿದ್ದಾರೆ ವಿತ್ 120 Hz ರಿಫ್ರೆಶ್ ರೇಟ್ನ ಜೊತೆಗೆ. ಸೊ ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಸೊ ನೀವು ಗೇಮ್ ಆಡೋತ್ತಿಗೆಲ್ಲ ಲ್ಯಾಗ್ ಎಲ್ಲ ಆಗದೆ ಇರಲಿಕ್ಕೆ, ಸೊ ಡಿಸ್ಪ್ಲೇ ಎಲ್ಲ ಚೆನ್ನಾಗಿ ಬೇಕು ಅಂದರೆ ಸೊ ಈ ಒಂದು ಸ್ಮಾರ್ಟ್ಫೋನಿಗೆ ನೀವು ಹೋಗ್ಬೋದು. ಅದು ಮಾತ್ರ ಅಲ್ಲದೆ ಈ ಒಂದು ಸ್ಮಾರ್ಟ್ಫೋನ್ನಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 5ನ ಸಪೋರ್ಟನ್ನು ಕೂಡ ಕೊಡ್ತಿದ್ದಾರೆ. ಸೊ ಒಳ್ಳೆ ಒಂದು ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಸೊ ಡಿಸ್ಪ್ಲೇ ಪ್ರೊಟೆಕ್ಷನ್ನು ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಒಂದು ಸ್ಮಾರ್ಟ್ಫೋನ್ನಲ್ಲಿ ನಮಗೆ ಬ್ಯಾಕು 108 ಮೆಗಾಪಿಕ್ಸಲ್ನ ಕ್ಯಾಮ್ರಾನ ಕೊಡ್ತಿದ್ದಾರೆ. ಸೊ ಯಾವಾಗಲೂ ಕೇಳ್ತಾ ಇದ್ರು ವೀಡಿಯೋಸ್ನಲ್ಲಿ ನೀವು ಸ್ಮಾರ್ಟ್ಫೋನ್ ರಿವ್ಯೂಸ್ ಮಾಡುವಾಗ ಅದರ ಸೆನ್ಸರನ್ನು ಹೇಳಿ ಅಂತ. ಸೊ ಇದರಲ್ಲಿ ನಮಗೆ ಸ್ಯಾಮ್ಸಂಗ್ನ HM2 ಸೆನ್ಸರನ್ನು ಯೂಸ್ ಮಾಡಿದರೆ ಪರವಾಗಿಲ್ಲ, ಒಳ್ಳೆ ಒಂದು ಸೆನ್ಸರ್ ಅಂತಲೇ ಹೇಳ್ಬೋದು. ಸೊ 108 ಮೆಗಾಪಿಕ್ಸಲಿಂದು ಕ್ಯಾಮ್ರಾ. ಇನ್ನು ನೆಕ್ಸ್ಟ್ ಫ್ರಂಟ್ ನೋಡಬೇಕಂದ್ರೆ 16 ಮೆಗಾಪಿಕ್ಸಲ್ನ ಫ್ರಂಟ್ ಕ್ಯಾಮ್ರಾನ ಕೊಡ್ತಿದ್ದಾರೆ. f2.45 ಇದು. ಓಕೆ, ಸೊ ಈ ಒಂದು ಸೆನ್ಸಾರ್ ಸೈಜ್ ಏನಿದೆ ಇದು ತುಂಬ ಜಾಸ್ತಿ ಇದೆ. ಸೊ ಲೋ ಲೈಟಲ್ಲಿ ಅಷ್ಟೇನೋ ಕ್ಯಾಮ್ರಾ ಕ್ವಾಲಿಟಿ ಇರೋದಿಲ್ಲ. ಸೊ ಲೈಟ್ ಚೆನ್ನಾಗಿದೆ, ಹೊರಗಡೆ ಎಲ್ಲ ಫೋಟೋ ತೆಗಿತೀರಿ ಅಂದರೆ ಸಕ್ಕತ್ತಾಗಿ ಬರುತ್ತೆ. ಸೊ ಲೋ ಲೈಟ್ನಲ್ಲಿ ಫೋಟೋಸ್ ಫ್ರಂಟ್ ಕ್ಯಾಮ್ರಾದಲ್ಲಿ ಖರಾಬಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಒಂದು ಸ್ಮಾರ್ಟ್ಫೋನ್ ನಮಗೆ 6GB RAM 128GB ಸ್ಟೋರೇಜ್ ವೇರಿಯಂಟಲ್ಲಿ ಬರ್ತಾ ಇದೆ. ಸೊ ನಿಮಗೆ ಸ್ಟೋರೇಜ್ ಎಲ್ಲ ಬೇಕು ಅಂದರೆ ನೀವು ಬೇರೆ ಜಾಸ್ತಿ ಇರೋ ಸ್ಟೋರೇಜ್ ವೇರಿಯಂಟನ್ನು ನೀವು ತೊಗೊಬೋದು. ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಅಷ್ಟೇ. ರ್ಯಾಮ್ ಕೂಡ ಅಷ್ಟೇ 8GB ರ್ಯಾಮಿಂದು ಕೂಡ ಅವೈಲೇಬಲ್ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 732G ಪ್ರೊಸೆಸರನ್ನು ಕೊಡ್ತಿದ್ದಾರೆ. ಸೊ ಇದೊಂದು ಗೇಮಿಂಗ್ ಪ್ರೊಸೆಸರ್ ಅಂತಲೇ ಹೇಳಬಹುದು. ಸೊ ನೀವು ಸ್ಟಾರ್ಟಿಂಗ್ ಒಳ್ಳೆ ಗೇಮಿಂಗ್ ಫೋನ್ ಬೇಕು ಅಂದರೆ ಸ್ಟಾರ್ಟಿಂಗೇ ಒಂದು 732G ಎಲ್ಲ ಇದೆಯಲ್ವಾ, 720Gಯಿಂದ ಹಿಡಿದು ಅದ್ರ ಮೇಲಿರೋ ಪ್ರೊಸೆಸರ್ ಎಲ್ಲ ಇದೆಯಲ್ವಾ, ಈ ಒಂದು ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ ಇಂದು. ಸೊ ಬೆಸ್ಟ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು ಗೇಮಿಂಗ್ಗೆ. ಸೊ ನೀವು ಗೇಮಿಂಗ್ ರೆಫರ್ ಮಾಡೋದಿದ್ರೆ ಈ ಒಂದು ಬಜೆಟ್ನಲ್ಲಿ ಈ ಒಂದು ಫೋನಿಗೆ ಹೋಗ್ಬೋದು. ಸೊ ಈ ಒಂದು ಸ್ಮಾರ್ಟ್ಫೋನ್ನ ಪ್ರೈಸು 20,000 ರೂಪಾಯಿಗಿದೆ. ಇನ್ನು ನೆಕ್ಸ್ಟು ಬ್ಯಾಟ್ರಿ ನೋಡೋದಾದರೆ 5000 mAh ಬ್ಯಾಟ್ರಿನ ಕೊಡ್ತಿದ್ದಾರೆ ಮತ್ತು 33 ವಾಟ್ಸ್ನ ಫಾಸ್ಟ್ ಚಾರ್ಜಿಂಗನ್ನು ಕೊಡ್ತಿದ್ದಾರೆ. ಸೊ ಇನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ಬೇರೇನು ಬೇಕು ಎಲ್ಲದೂ ಒಂದು ಬಜೆಟ್ ಲೆವೆಲಲ್ಲಿ ಕೊಡ್ತಿದ್ದಾರೆ. ನನಗಂತೂ ಈ ಒಂದು ಸ್ಮಾರ್ಟ್ಫೋನ್ ತುಂಬಾ ಇಷ್ಟ ಆಯಿತು. ನನ್ನ ಫ್ರೆಂಡ್ಸ್ಗೂ ರೆಕಮೆಂಡ್ ಮಾಡಿದ್ದೀನಿ ಈ ಒಂದು ಸ್ಮಾರ್ಟ್ಫೋನನ್ನು ತಗೊಳ್ಳಿಕ್ಕೆ, ಅವರು ಕೂಡ ತಗೊಂಡಿದ್ದಾರೆ. ಇಲ್ಲ ನನಗೆ ಈ ಒಂದು ಮೀ ಫೋನ್ ಇಷ್ಟ ಇಲ್ಲ, ಬೇರೆ ಫೋನ್ ಬೇಕು ಅಂದರೆ ಈ ಒಂದು ಮೋಟೋರೋಲಾ G60ನ ನಾನು ರೆಕಮೆಂಡ್ ಮಾಡ್ತೀನಿ. ಎರಡನೇ ಸ್ಮಾರ್ಟ್ಫೋನು ಇದು 18,000 ಅನ್ನೋ ಒಂದು ಪ್ರೈಸ್ ರೇಂಜಿಗೆ ಲಾಂಚ್ ಆಗಿದೆ. ಇದರ ಒಂದು ಸ್ಪೆಸಿಫಿಕೇಷನ್ಸನ್ನು ನೋಡೋದಾದರೆ ಇದರಲ್ಲಿ ನಿಮಗೆ 6.78 ಇಂಚ್ನ ಫುಲ್ HD ಪ್ಲಸ್ ಡಿಸ್ಪ್ಲೇನ ಕೊಡ್ತಿದ್ದಾರೆ. 120 Hz ರಿಫ್ರೆಶ್ ರೇಟ್ ಇದೆ. ಸೇಮ್ ಕ್ಯಾಮ್ರಾ ಸ್ಟೋರೇಜ್ ಎಲ್ಲ ಸೇಮ್ ಅದೇ ಥರ ಇದೆ. 6GB RAM 128GB ಸ್ಟೋರೇಜು, 108 ಮೆಗಾಪಿಕ್ಸಲ್ನ ಕ್ಯಾಮ್ರಾ, ಸೇಮ್ ಸೆನ್ಸರ್ ಸ್ಯಾಮ್ಸಂಗ್ನ HM2 ಸೆನ್ಸರ್ ಯೂಸ್ ಮಾಡಿದ್ದಾರೆ. ಮತ್ತು ಫ್ರಂಟ್ ಕ್ಯಾಮ್ರಾ 32 ಮೆಗಾಪಿಕ್ಸಲಿಂದ ಯೂಸ್ ಮಾಡಿದ್ದಾರೆ. f2.2 ಆಪರ್ಚರ್ ಲೆನ್ಸು. ಲೋ ಲೈಟಲ್ಲಿ ಓಕೆ ಒಂದು ನಾರ್ಮಲ್ ಫೋಟೋಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ನೆಕ್ಸ್ಟು ಈ ಒಂದು ಸ್ಮಾರ್ಟ್ಫೋನ್ನ ಬ್ಯಾಟ್ರಿಯನ್ನು ನೋಡೋದಾದರೆ 6000 mAhನ ಒಂದು ದೊಡ್ಡ ಬ್ಯಾಟ್ರಿಯನ್ನು ಕೊಡ್ತಿದ್ದಾರೆ. ಸೊ ಒಳ್ಳೆ ವಿಷಯ ಅಂತಲೇ ಹೇಳಬಹುದು. ಮತ್ತು 20 ವಾಟ್ಸ್ನ ಫಾಸ್ಟ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡ್ತಾ ಇದೆ. ಓಕೆ, ಇನ್ನು ನೆಕ್ಸ್ಟು ಇದರಲ್ಲಿ ಸೇಮ್ ಸ್ನ್ಯಾಪ್ಡ್ರ್ಯಾಗನ್ನ 732G ಪ್ರೊಸೆಸರನ್ನು ಯೂಸ್ ಮಾಡಿದ್ದಾರೆ. ಮತ್ತು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ಕೂಡ ಪಡ್ಕೊಬೋದು. ಸೊ ಈ ಒಂದು ಸ್ಮಾರ್ಟ್ಫೋನ್ ಕೂಡ ಆ ಒಂದು ಪ್ರೈಸ್ ರೇಂಜಿಗೆ ಕರೆಕ್ಟಾಗಿದೆ. ಸೊ ಡಿಸೈನ್ ಎಲ್ಲ ಸ್ವಲ್ಪ ಓಲ್ಡ್ ಲುಕ್ ಇದ್ರೂ ಕೂಡ ಈ ಒಂದು ಸ್ಮಾರ್ಟ್ಫೋನನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಇದರಲ್ಲಿ AMOLED ಡಿಸ್ಪ್ಲೇ ಇಲ್ಲ. ಸೊ ನಿಮಗೆ AMOLED ಡಿಸ್ಪ್ಲೇ ಬೇಕು ಅಂದರೆ ನೀವು ಬೇರೆ ಸ್ಮಾರ್ಟ್ಫೋನ್ಗೆ ಹೋಗಬಹುದು. ಇನ್ನು ನೆಕ್ಸ್ಟ್ ಸ್ಮಾರ್ಟ್ಫೋನನ್ನು ನೋಡೋದಾದರೆ ರಿಯಲ್ಮಿ ನಾರ್ಜೋ 30 Pro 5G ಅಂತ. ಇದು 15,499 ರೂಪಾಯಿಗೆ ಅವೈಲೇಬಲ್ ಇದೆ. ಇದರ ಒಂದು ಸ್ಪೆಸಿಫಿಕೇಷನ್ಸನ್ನು ನೋಡೋದಾದರೆ 6.5 ಇಂಚ್ನ ಫುಲ್ HD ಪ್ಲಸ್ ಡಿಸ್ಪ್ಲೇನ ಕೊಡ್ತಿದ್ದಾರೆ. 120 Hz ಡಿಸ್ಪ್ಲೇ ರಿಫ್ರೆಶ್ ರೇಟ್ನ ಜೊತೆಗೆ. ಮತ್ತು ಇದರಲ್ಲಿ ನಮಗೆ 6GB RAM 64GB ಸ್ಟೋರೇಜ್ ವೇರಿಯಂಟಲ್ಲಿ ಬರ್ತಾ ಇದೆ. ಮತ್ತು ಇದರಲ್ಲಿ ನಮಗೆ 48 ಮೆಗಾಪಿಕ್ಸಲ್ನ ಒಂದು ಬ್ಯಾಕ್ ಕ್ಯಾಮ್ರಾನ ಕೊಡ್ತಿದ್ದಾರೆ. ಸೋನಿನ
GM1 ಸೆನ್ಸರನ್ನು ಯೂಸ್ ಮಾಡಿದರೆ f1.8 ಆಪೇಚರ್ ಲೆನ್ಸ್ನ ಜೊತೆಗೆ ಕ್ಯಾಮ್ರಾ ಕ್ವಾಲಿಟಿ ಡೀಸೆಂಟ್ ಆಗಿರುತ್ತೆ. ಮತ್ತು ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ 16 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ f2.1 ಆಪೇಚರ್ ಲೆನ್ಸ್ನ ಜೊತೆಗೆ. ಸೊ ಲೋ ಲೈಟ್ನಲ್ಲಿ ಚೆನ್ನಾಗಿ ಫೋಟೋ ತೆಗೆಯುತ್ತೆ, ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಇದರಲ್ಲಿ ನಮಗೆ ಮೀಡಿಯಾ ಟೆಕ್ನ ಡೈಮೆನ್ಸಿಟಿ 800U ಅನ್ನೋ ಒಂದು ಚಿಪ್ಸೆಟನ್ನು ಯೂಸ್ ಮಾಡಿದ್ದಾರೆ. ಸೊ ಇದು ಕೂಡ ಒಂದು ಪವರ್ಫುಲ್ ಗೇಮಿಂಗ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಪ್ರೊಸೆಸರ್ ಏನಿದೆ ಇದು ನಮಗೆ 5G ಸಪೋರ್ಟನ್ನು ಮಾಡುತ್ತೆ. ಸೊ ನೀವೇನಾದರೂ ಈ ಒಂದು ಬಜೆಟಲ್ಲಿ 5G ಸ್ಮಾರ್ಟ್ಫೋನನ್ನು ತಗೊಳ್ಳೋದಿದ್ರೆ ಈ ಒಂದು ಸ್ಮಾರ್ಟ್ಫೋನನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಆದರೆ ಇನ್ನು ನಮ್ಮ ಭಾರತದಲ್ಲಿ 5G ಇನ್ನೂ ಲಾಂಚ್ ಆಗಿಲ್ಲ. ಸೊ ಲಾಂಚ್ ಆದಮೇಲೆ ತಗೊಳ್ಳೋದು ಇನ್ನೂ ಬೆಟರು. ಮತ್ತು ನಾನು ಆಲ್ರೆಡಿ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ ಜುಲೈನಲ್ಲಿ ಬರುವ ಅದ್ರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋನು ನೋಡಿಲ್ಲ ಅಂದರೆ ನೀವು ನೋಡಿ, ಯಾಕಂದರೆ ಇನ್ನೂ ಜುಲೈ ತಿಂಗಳಲ್ಲೆಲ್ಲ ಸುಮಾರು 5G ಸ್ಮಾರ್ಟ್ಫೋನ್ ಬರೋದಿದೆ. ಇನ್ನೂ 5G ಲಾಂಚ್ ಆಗೋವರೆಗೂ ಸಖತ್ ಸುಮಾರು ಸ್ಮಾರ್ಟ್ಫೋನ್ ಎಲ್ಲ 5G ಅಲ್ಲಿ ಬರುತ್ತೆ. ಸೊ ಈಗ 5G ಸ್ಮಾರ್ಟ್ಫೋನನ್ನು ತಗೊಳ್ಳೋದು ಬೇಡ. ಬಟ್ ಪ್ರೊಸೆಸರಿಗೆ ಕಂಪೇರ್ ಮಾಡುವಾಗ ಬೆಸ್ಟ್ ಪ್ರೊಸೆಸರ್ ಅಂತಲೇ ಹೇಳಬಹುದು. ಸೊ 5G ಇಲ್ಲ, 5Gಗೆ ಯಾವ ಥರ ಸಪೋರ್ಟ್ ಕೊಡೋದಂತೂ ನಮಗೆ ಹೇಳೋಕ್ಕಾಗಲ್ಲ. ಸೊ ಇದರಲ್ಲಿ ನೋಡೋದಾದರೆ 5000 mAh ಬ್ಯಾಟ್ರಿನ ಕೊಡ್ತಿದ್ದಾರೆ, 33 ವಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಒಳ್ಳೆ ಒಂದು ಫೋನ್ ಅಂತಲೇ ಹೇಳಬಹುದು. ಓಕೆ, ತಗೊಳ್ಳೋದಿದ್ರೆ ನಿಮ್ಮ ಇಷ್ಟ. ಇನ್ನು ನೆಕ್ಸ್ಟ್ ಸ್ಮಾರ್ಟ್ಫೋನ್ ನೋಡೋದಾದರೆ ಇದೊಂದು ಬೆಸ್ಟ್ ಗೇಮಿಂಗ್ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು. 20,000 ರೂಪಾಯಿ ಒಳಗಡೆ ಪೋಕೋ X3 Pro ಅಂತ, ಇದು ನಮಗೆ 19,000 ರೂಪಾಯಿಗೆ ಅವೈಲೇಬಲ್ ಇದೆ. ಇದರಲ್ಲಿ ನಮಗೆ 6.67 ಇಂಚಿನ ಫುಲ್ HD ಪ್ಲಸ್ ಡಿಸ್ಪ್ಲೇನ ಕೊಡ್ತಿದ್ದಾರೆ, 120 ಹರ್ಟ್ಸ್ನ ರಿಫ್ರೆಶ್ ರೇಟ್ನ ಜೊತೆಗೆ. ಇದರಲ್ಲಿ AMOLED ಇಲ್ಲ, ಬರೀ LCD ಡಿಸ್ಪ್ಲೇ. ಇದರಲ್ಲಿ ನಮಗೆ 6GB RAM 128GB ಸ್ಟೋರೇಜನ್ನು ಕೊಡ್ತಿದ್ದಾರೆ. ಮತ್ತು ಬ್ಯಾಕ್ ಕ್ಯಾಮ್ರಾ ನೋಡೋದಾದರೆ ಬರೀ 48 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾನ ಕೊಡ್ತಿದ್ದಾರೆ, ಸೋನಿನ IMX582 ಅಂತ. ಸೊ ಕ್ಯಾಮ್ರಾ ಕ್ವಾಲಿಟಿ ಪರವಾಗಿಲ್ಲ ಅಂತಲೇ ಹೇಳ್ಬೋದು, ಚೆನ್ನಾಗಿರುತ್ತೆ, ಖರಾಬಾಗಂತೂ ಇರಲ್ಲ. ಇನ್ನು ನೆಕ್ಸ್ಟ್ ಫ್ರಂಟ್ 20 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾನ ಕೊಡ್ತಿದ್ದಾರೆ f2.2 ಆಪೇಚರ್ ಲೆನ್ಸ್ನ ಜೊತೆಗೆ. ಓಕೆ, ಕ್ಯಾಮ್ರಾ ಕ್ವಾಲಿಟಿ ಲೋ ಲೈಟಲ್ಲಿ ಚೆನ್ನಾಗಿರಲ್ಲ, ಬಟ್ ಒಳ್ಳೆ ಲೈಟ್ ಕಂಡೀಷನ್ ಇದ್ದರೆ ಚೆನ್ನಾಗಿರುತ್ತೆ. ಇನ್ನು ಮೇಯ್ನ್ ಒಳ್ಳೆ ವಿಷಯ ಏನಪ್ಪ ಅಂತ ನೋಡಿದ್ರೆ ಇದರಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 860 ಪ್ರೊಸೆಸರನ್ನು ಕೊಡ್ತಿದ್ದಾರೆ. ಸೊ ಇದೊಂದು ಬೆಸ್ಟ್ ಗೇಮಿಂಗ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಒಂದು ಹೈ ಲೆವೆಲಲ್ಲಿ ನಾವು ಗೇಮಿಂಗನ್ನು ಆಡ್ಕೊಬಹುದು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಗೇಮಿಂಗ್ ಸ್ಮಾರ್ಟ್ಫೋನ್ಗಳ ಬಗ್ಗೆನೂ ನಾನು ವಿಡಿಯೋ ಮಾಡ್ತೀನಿ. ಸೊ ಅದರಲ್ಲೂ ಕೂಡ ಇದನ್ನು ಇನ್ಕ್ಲೂಡ್ ಮಾಡಿರ್ತೀನಿ. ಸೊ ನೀವು ಅದನ್ನು ಮಿಸ್ ಮಾಡದೆ ನೋಡಿಕೊಂಡ್ರೆ ನಿಮಗೆ ಯಾವ ಗೇಮಿಂಗ್ ಸ್ಮಾರ್ಟ್ಫೋನ್ ಬೆಸ್ಟ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಇನ್ನು ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ಫೋನ್ ಅಲ್ಲಿ ನಿಮಗೆ 5160 mAh ನ ಒಂದು ಬ್ಯಾಟರಿನ ಕೊಡ್ತಿದ್ದಾರೆ. ಸೊ ಒಳ್ಳೆ ಒಂದು ದೊಡ್ಡ ಬ್ಯಾಟರಿ ಅಂತಾನೆ ಹೇಳಬಹುದು. ಮತ್ತೆ 33 ವಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ಅನ್ನ ಸಪೋರ್ಟ್ ಮಾಡುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ನಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತ ನೋಡಿದ್ರೆ ಇದರಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು 2 ಸಿಮ್ ಹಾಕೊಬಹುದು, ಇಲ್ಲ ಅಂದ್ರೆ ಒಂದು ಸಿಮ್ ಒಂದು ಮೆಮೊರಿ ಕಾರ್ಡ್ ಅನ್ನ ಹಾಕೊಬಹುದು. ಇನ್ನು ನೆಕ್ಸ್ಟ್ ಸ್ಮಾರ್ಟ್ಫೋನ್ ಅನ್ನ ನೋಡೋದಾದ್ರೆ iQOO Z3 ಅಂತ. ಸೊ ಈ ಒಂದು ಸ್ಮಾರ್ಟ್ಫೋನ್ ನ ಪ್ರೈಸ್ 20,000 ರೂಪಾಯಿ ಇದೆ ಆನ್ಲೈನ್ ಅಲ್ಲಿ. ಸೊ ಇದರ ಸ್ಪೆಸಿಫಿಕೇಶನ್ಸ್ ಅನ್ನ ನೋಡೋದಾದ್ರೆ ಇದರಲ್ಲಿ ನಮಗೆ 6.58 ಇಂಚ್ನ ಫುಲ್ HD ಪ್ಲಸ್ ಡಿಸ್ಪ್ಲೇನ ಕೊಡ್ತಿದ್ದಾರೆ, 120 ಹರ್ಟ್ಸ್ ರಿಫ್ರೆಶ್ ರೇಟ್ನ ಜೊತೆಗೆ. ಇದರಲ್ಲಿ ನಮಗೆ 6GB RAM 128GB ಸ್ಟೋರೇಜ್ ಅನ್ನ ಕೊಡ್ತಿದ್ದಾರೆ. ನೆಕ್ಸ್ಟ್ ಕ್ಯಾಮ್ರಾ ನೋಡೋದಾದ್ರೆ 64 ಮೆಗಾ ಪಿಕ್ಸೆಲ್ನ ಬ್ಯಾಕ್ ಕ್ಯಾಮ್ರಾನ ಕೊಡ್ತಿದ್ದಾರೆ, ಮೈನ್ ಸೆನ್ಸರು. ಇದರಲ್ಲಿ ನಮಗೆ GW3 ಅನ್ನೋ ಒಂದು ಸೆನ್ಸರ್ ಅನ್ನ ಯೂಸ್ ಮಾಡಿದ್ದಾರೆ. ಈ ಸೆನ್ಸರ್ ಹೇಗೆ ವರ್ಕ್ ಮಾಡುತ್ತೆ ಅಂತ ನನಗೆ ಗೊತ್ತಿಲ್ಲ, ನೀವು ಎಕ್ಸಾಂಪಲ್ ಫೋಟೋಸ್ ಅನ್ನ ನೋಡಿ ತಿಳ್ಕೊಬಹುದು. ನೆಕ್ಸ್ಟ್ ಫ್ರಂಟ್ ಕ್ಯಾಮ್ರಾ 16 ಮೆಗಾ ಪಿಕ್ಸೆಲ್ದು f2.2 ಆಪೇಚರ್ ಲೆನ್ಸ್ ನ ಜೊತೆಗೆ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ಫೋನ್ ನಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 768 ಪ್ರೊಸೆಸರ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಈ ಒಂದು ಕಡಿಮೆ ಬಜೆಟ್ ನಲ್ಲಿ ಒಳ್ಳೆ ಒಂದು ಬೆಸ್ಟ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಅದು ಮಾತ್ರ ಅಲ್ಲದೆ ಇದರಲ್ಲೂ ಕೂಡ ನಾವು ಸಖತ್ತಾಗಿ ಗೇಮಿಂಗ್ ಅನ್ನ ಆಡ್ಕೊಬಹುದು. ಮತ್ತೆ ಇನ್ನೊಂದು ಇದರಲ್ಲಿ ನಮಗೆ 5G ಎನೇಬಲ್ಡ್ ಮಾಡಿದ್ದಾರೆ. ಸೊ ಇದರಲ್ಲೂ ಕೂಡ ನಾವು 5G ಅನ್ನ ಎಂಜಾಯ್ ಮಾಡ್ಕೊಬೋದು. ಬಟ್ 5G ಬಂದಿಲ್ಲ, ಅದೊಂದೇ ಬೇಜಾರಾದ ವಿಷಯ. ಇನ್ನು 5G ಸ್ಮಾರ್ಟ್ಫೋನ್ಗಳು ಇನ್ನೂ ತುಂಬ ಬರುತ್ತೆ. ಸೊ ಈಗ ಸ್ಮಾರ್ಟ್ಫೋನ್ ತಗೊಳ್ಳೋದು ನನಗೆ ಅನ್ನಿಸ್ದಂಗೆ ವೇಸ್ಟೇ ಅನಿಸುತ್ತೆ. ನೋಡೋಣ 5G ಯಾವಾಗ ಬರುತ್ತಂತ. ಸೊ 5G ಯಾವಾಗ ಬರುತ್ತಂತನೂ ಒಂದು ಡೆಡಿಕೇಟೆಡ್ ಆದ ವಿಡಿಯೋ ಮಾಡ್ತೀನಿ. ಸೊ ವೆಯ್ಟ್ ಮಾಡಿ. ಇನ್ನು ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಮಗೆ 4400 mAh ಒಂದು ಬ್ಯಾಟ್ರಿ ಕೊಡ್ತಿದ್ದಾರೆ. ಇನ್ನೂ ಒಂದು ಒಳ್ಳೆ ವಿಷಯ, ಇದರಲ್ಲಿ ನಮಗೆ 55 ವಾಟ್ಸ್ನ ಫಾಸ್ಟ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ಸೊ ಇದೊಂದು ಬೆಸ್ಟ್ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜಿಗೆ. ಇನ್ನು ನೆಕ್ಸ್ಟು ನಿಮ್ಮ ಯೂಸೇಜಿಗೆ ತಕ್ಕನಾಗಿ ನೀವು ಸ್ಮಾರ್ಟ್ಫೋನ್ನ ಸೆಲೆಕ್ಟ್ ಮಾಡಿ. ಸೊ ಈ ಬಜೆಟ್ನಲ್ಲಿ ಬೆಸ್ಟ್ ಸ್ಮಾರ್ಟ್ಫೋನ್ಗಳು ಯಾವುದು ಅಂತ ಹೇಳಿದ್ದೀನಿ. ಬಟ್ ನಿಮಗೆ ಯಾವುದು ಸೂಟೇಬಲ್ ಇರುತ್ತೋ ಅದನ್ನು ತೊಗೊಳ್ಳಿ. ನಿಮಗೆ ಕ್ಯಾಮ್ರಾ ಇಷ್ಟ ಆದರೆ ಕ್ಯಾಮ್ರಾ ತೊಗೊಳ್ಳಿ. ಸೊ ನಿಮ್ಮಿಷ್ಟ. ಓಕೆ, ನನಗೆ ಕ್ಯಾಮ್ರಾ ಅಂತ ನೋಡೋದಾದರೆ ಈ ಒಂದು ರೆಡ್ಮಿ ನೋಟ್ 10 Pro Max ತೊಗೊಬೋದು. ಇನ್ನೊಂದು ಕೂಡ ಇದೆ, ಸೊ ಅದನ್ನು ಹೇಳ್ತೀನಿ. ಓಕೆ, ಇನ್ನು ಫೈನಲ್ ಸ್ಮಾರ್ಟ್ಫೋನ್ ಯಾವುದಂತ ನೋಡಿದ್ರೆ ರಿಯಲ್ಮಿ X7 5G ಅಂತ 18,000 ರೂಪಾಯಿಗೆ ಅವೈಲೇಬಲ್ ಇದೆ. ಇದರಲ್ಲಿ ನಿಮಗೆ 6GB RAM 128GB ಸ್ಟೋರೇಜನ್ನು ಕೊಡ್ತಿದ್ದಾರೆ. ಮತ್ತು ಬ್ಯಾಕ್ ಕ್ಯಾಮ್ರಾ ನೋಡೋದಾದರೆ 64 ಮೆಗಾ ಪಿಕ್ಸೆಲ್ನ ಬ್ಯಾಕ್ ಕ್ಯಾಮ್ರಾನ ಕೊಡ್ತಿದ್ದಾರೆ.
ಸೋನಿ IMX-ನ 682 ಸೆನ್ಸರ್ನ ಜೊತೆಗೆ ಒಳ್ಳೆ ಒಂದು ಕ್ಯಾಮ್ರಾ ಅಂತಲೇ ಹೇಳಬಹುದು. ಸೊ ಇನ್ನು ನೆಕ್ಸ್ಟ್ ಫ್ರಂಟಲ್ಲಿ ನೋಡೋದಾದರೆ 16 ಮೆಗಾಪಿಕ್ಸೆಲ್ನ ಕ್ಯಾಮ್ರಾನ ಕೊಡ್ತಿದ್ದಾರೆ. ಸೋನಿ IMX 471 ಎಂದು ಆಪೇಚರ್ ಸೈಜ್ ನೋಡೋದಾದರೆ 2.5 ಕೊಟ್ಟಿದ್ದಾರೆ. ಸೊ ನನಗೆ ಅನ್ನಿಸ್ದಂಗೆ ಅಷ್ಟೇನು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇಲ್ಲ ಫ್ರಂಟ್ ಕ್ಯಾಮ್ರಾ. ಇನ್ನು ನೆಕ್ಸ್ಟು ಈ ಒಂದು ಸ್ಮಾರ್ಟ್ಫೋನ್ನ ಪ್ರೊಸೆಸರನ್ನು ನೋಡೋದಾದರೆ ಮೀಡಿಯಾಟೆಕ್ನ Dimensity 800U ಅನ್ನೋ ಒಂದು ಪ್ರೊಸೆಸರನ್ನು ಯೂಸ್ ಮಾಡಿದರೆ ಬೆಸ್ಟ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಇದು 5Gಯನ್ನು ಸಪೋರ್ಟ್ ಮಾಡುತ್ತೆ. ಗೇಮಿಂಗ್ ಸ್ಮಾರ್ಟ್ಫೋನ್ ಕೂಡ ಹೌದು. ಇದರಲ್ಲಿ ನಮಗೆ 6.43 ಇಂಚಿನ ಫುಲ್ HD+ ಡಿಸ್ಪ್ಲೇನ ಕೊಡ್ತಿದ್ದಾರೆ. ಸೂಪರ್ AMOLED ಡಿಸ್ಪ್ಲೇ. ಓಕೆ, ಸೊ ಇನ್ನು ನೆಕ್ಸ್ಟು ಇದರಲ್ಲಿ ನಮಗೆ ರಿಫ್ರೆಶ್ ರೇಟ್ ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಸರ್ಚ್ ಮಾಡಿ ನೋಡಿ. ಓಕೆ, ಸೊ ಇನ್ನು ನೆಕ್ಸ್ಟು ಇದರಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರನ್ನು ಕೊಟ್ಟಿದ್ದಾರೆ. ನಾನು ಯಾವುದೆಲ್ಲ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಯೂಸ್ ಮಾಡ್ತೀನಿ, ಸೊ ಅದೆಲ್ಲ ನನಗೆ ಖರಾಬಾಗಿ ಅನಿಸಿದೆ. ಸೊ ಜಾಸ್ತಿ ಅಂದರೆ ನಾನು ಸ್ಯಾಮ್ಸಂಗಿಂದು ಯೂಸ್ ಮಾಡಿ ನೋಡಿದ್ದೀನಿ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಡಿಸ್ಪ್ಲೇನ. ಸೊ ಅದು ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಸೊ ಈ ಬಜೆಟಲ್ಲಿ ಆ್ಯಂಡ್ರಾಯ್ಡಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅಷ್ಟೇನು ಚೆನ್ನಾಗಿರಲ್ಲ. ಸೊ ನಿಮ್ಮಿಷ್ಟ, ನೀವು ಯಾವುದನ್ನು ಪ್ರಿಫರ್ ಮಾಡ್ತೀರೋ ಅದನ್ನು ತೊಗೊಬೋದು. ಇದರಲ್ಲಿ ನಮಗೆ 4300 mAh ಬ್ಯಾಟ್ರಿನ ಕೊಡ್ತಿದ್ದಾರೆ. ಬ್ಯಾಟ್ರಿ ಸ್ವಲ್ಪ ಕಡಿಮೆ ಆಯಿತು, ಆದರೆ ನಮಗೆ ಇದರಲ್ಲಿ 50 ವಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟನ್ನು ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಏನಂದರೆ ಬಾಕ್ಸ್ನ ಜೊತೆಗೆ ಫಾಸ್ಟ್ ಚಾರ್ಜಿಂಗ್ ಸಿಗಲ್ಲ ಅನಿಸುತ್ತೆ. ಸೊ ನೀವು ಸಪ್ರೇಟಾಗಿ ತೊಗೊಬೋದು. ಸೊ ಇದಿಷ್ಟು ನಾನು ನಿಮಗೆ ರೆಕಮೆಂಡ್ ಮಾಡುವ ಸ್ಮಾರ್ಟ್ಫೋನ್ಗಳು. 20,000 ರೂಪಾಯಿ ಒಳಗೆ ನೀವು ತೊಗೊಬೋದು ಅಂದರೆ ಈ ಸ್ಮಾರ್ಟ್ಫೋನ್ಗಳನ್ನು ತೊಗೊಬೋದು. ಸೊ ನಿಮ್ಮ ಒಂದು ಟೇಸ್ಟ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಗೇಮಿಂಗ್ ಬೇಕಾ, ಸೊ ನಿಮಗೆ ಒಳ್ಳೆ ಕ್ಯಾಮ್ರಾ ಬೇಕಾ, ಬ್ಯಾಟ್ರಿ ಲೈಫ್ ಬೇಕಾ. ಸೊ ನಾನು ಇದರಲ್ಲಿ ಆಲ್ ಇನ್ ಒನ್ ಸ್ಮಾರ್ಟ್ಫೋನ್ ಅಂದರೆ Redmi Note 10 Pro Max ಇದೆಯಲ್ಲ, ಅದನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಅದನ್ನು ಬಿಟ್ಟರೆ ಈ ಒಂದು ಮೋಟೋನ ನಾನು ಅಷ್ಟೊಂದು ರೆಕಮೆಂಡ್ ಮಾಡಲ್ಲ. ನಿಮಗೆ ಬೇರೆ ಬ್ರ್ಯಾಂಡ್ ಬೇಕು ಅಂದರೆ ಮೋಟೋಗೆ ಹೋಗಬಹುದು. ಇನ್ನು ನೆಕ್ಸ್ಟ್ ನೋಡೋದಾದರೆ ನಿಮಗೆ 5G ಬೇಕು ಅಂದರೆ Realme Narzo 30 Pro ಅಥವಾ Realme X7 5G. ಸೊ ಆ ಸ್ಮಾರ್ಟ್ಫೋನ್ಗಳಿಗೆ ನೀವು ಹೋಗ್ಬೋದು. ಅದು ನನಗೆ ಅನ್ನಿಸ್ದಂಗೆ ಈ ಸ್ಮಾರ್ಟ್ಫೋನ್ಗಳು ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಸೊ Realme X7 ಏನಿದೆ ಅದು ಕ್ಯಾಮ್ರಾನೂ ಚೆನ್ನಾಗಿದೆ, 5Gನೂ ಸಪೋರ್ಟ್ ಮಾಡುತ್ತೆ, ಒಳ್ಳೆ ಒಂದು ಗೇಮಿಂಗ್ ಪ್ರೊಸೆಸರ್ ಅಂತಲೂ ಹೇಳಬಹುದು. ಇನ್ನು ನೆಕ್ಸ್ಟ್ Poco X3 Pro ಅಂತ ನೋಡೋದಾದರೆ ಇದರಲ್ಲಿ ನಿಮಗೆ 5G ಇಲ್ಲ. Redmi Note 10 Pro Maxನಲ್ಲೂ ಕೂಡ 5G ಇಲ್ಲ. ಓಕೆ, ಸೊ ಇನ್ನು ನೆಕ್ಸ್ಟು ಇದರಲ್ಲಿ ನಿಮಗೆ ಮೇಯ್ನ್ ಆಗಿರೋದಂದರೆ ಗೇಮಿಂಗ್ ಮೇಲೆ ಡಿಪೆಂಡ್ ಆಗಿದೆ. ಈ ಒಂದು Poco X3 Pro ಇದೆಯಲ್ವಾ, ಸೊ ಅದು ಸ್ನ್ಯಾಪ್ಡ್ರ್ಯಾಗನ್ನ 860 ಮೇಯ್ನ್ ಮೋಟಿವೇ ಗೇಮಿಂಗ್ ಅಂದರೆ ಈ ಒಂದು ಸ್ಮಾರ್ಟ್ಫೋನಿಗೆ ಹೋಗ್ಬೋದು. ಸೊ ಇನ್ನು ನೆಕ್ಸ್ಟು ಬ್ಯಾಟ್ರಿ ಚೆನ್ನಾಗಬೇಕು ಅಂದರೆ ಈ ಒಂದು ಮೋಟೋರೋಲಾ ಇದೆಯಲ್ವಾ, ಅದರಲ್ಲಿ ನಿಮಗೆ 6000 mAh ಬ್ಯಾಟ್ರಿನ ಕೊಡ್ತಿದ್ದಾರೆ. ಸೊ ನಿಮ್ಮಿಷ್ಟ, ನೀವು ಯಾವ್ದು ಬೇಕಾದ್ರೂ ತೊಗೊಳ್ಳಿ, ಆದರೆ ಬೆಸ್ಟ್ ಸ್ಮಾರ್ಟ್ಫೋನ್ ಯಾವುದು ಅಂತ ಹೇಳಿದ್ದೀನಿ. ಇನ್ನು ನೆಕ್ಸ್ಟು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಲಿ ಅಂತ ನೀವೇ ಕಮೆಂಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.